ಒನ್ ಇಂಡಿಯಾ ಫೇಸ್ಬುಕ್ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಅತಿಥಿಯಾಗಿ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ಮುಖಂಡರು, ಮಾಜಿ ಸಚಿವರು ಮತ್ತು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಆಗಿರುವಂತಹ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು. ಸಂವಾದ ಕಾರ್ಯಕ್ರಮಕ್ಕೆ ಸಂಸ್ಥೆ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲನೇದಾಗಿ ಈ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ತಾವು ಮಾಡಿದ್ದೀರಿ. ನಿಮ್ಮ ಕ್ಷೇತ್ರದಲ್ಲಿ ಈಗ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ ಸರ್? ನೋಡಿ, ಈ ಕೊರೋನಾ ಹಳ್ಳಿಗಳಲ್ಲಿ ನಿಯಂತ್ರಣ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಪ್ರಮುಖವಾದಂತ ಕಾರಣ ಏನಪ್ಪಾ ಅಂದ್ರೆ, ಎಲ್ಲೋ ಒಂದ್ ಕಡೆ ಸರ್ಕಾರಗಳು ಪಟ್ಟಣ ಪ್ರದೇಶ ಮತ್ತೆ ನಗರಗಳ ಮೇಲೆ ಹೆಚ್ಚು ಆಸಕ್ತಿ ವಹಿಸ್ಕೊಂಡಿರೋ ಕಾರಣದಿಂದ ಹಳ್ಳಿಗಳಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ, ವಾಸ್ತವಾಂಶ ಏನಿದೆ ಅಂದ್ಬಿಟ್ಟು ಸರ್ಕಾರಕ್ಕೆ ಇನ್ನ ಗೊತ್ತಿಲ್ಲ. ಈಗ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು. ಅವರು ಅಲ್ಲಿ ಬಹಳ ಸ್ಪಷ್ಟವಾಗಿ ಕೇಳಿದ್ರು ಹಳ್ಳಿಗಳಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ. ಅವಾಗ ನಮ್ಮ ಸಂಸದರು ಉಮೇಶ್ ಜಾಧವ್ ಅವರು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದು, ಸರ್ ಮೊನ್ನೆ ಒಂದ್ ಹಳ್ಳಿಗೆ ಹೋಗಿದ್ದೆ, ಆ ಹಳ್ಳಿನಲ್ಲಿ 20 ಜನ ಕೊರೋನಾದಿಂದ ತೀರೋಗಿದ್ರು ಸರ್. ಬಟ್ ಅದು 20 ಜನ ತೀರೋಗಿದ್ದು ಆ ಡೇಟಾ ಸರ್ಕಾರ ಹತ್ರ ಇಲ್ಲ ಅಂತಾರೆ. ಸೊ ಎಲ್ಲೋ ಒಂದ್ ಕಡೆ ಇದು ನಿಯಂತ್ರಣ ಗ್ರಾಮೀಣ ಪ್ರದೇಶದಲ್ಲಿ ಆಗಿಲ್ಲ ಅಂತ ನಂದು ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಯಾರು ಪಟ್ಟಣದಿಂದ ವಲಸಿಗರು ವಾಪಸ್ ಹಳ್ಳಿ ಸೇರಿದರೆ ಅಲ್ಲಿ ಯಾವುದೇ ರೀತಿಯಾದಂತ ಟೆಸ್ಟಿಂಗ್ ಮಾಡಿಸ್ಕೊಂಡಿಲ್ಲ. ಮಹಾರಾಷ್ಟ್ರದಿಂದ ಕಾರ್ಮಿಕರು ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ದೇರ್ ವಾಸ್ ಯಾವುದೇ ರೀತಿಯಾದಂತ ನಿಯಂತ್ರಣನೂ ಇರ್ಲಿಲ್ಲ. ಅಥವಾ ಅವರಿಗೆ ಏನು ಇವರು ಟೆಸ್ಟಿಂಗು, ಟ್ರ್ಯಾಕಿಂಗು, ಟ್ರೇಸಿಂಗ್ ಅಂತ ಏನ್ ಹೇಳ್ತಾರೆ 3Ts ಯಾವ್ದು ಮಾಡಿಲ್ಲ ಅಲ್ಲಿ. ಸೊ ನನ್ನ ಪ್ರಕಾರ ನಾನು ಹಳ್ಳಿಗೆ ನಾನು ಸಾಕಷ್ಟು ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಸರ್ಕಾರದವರು ಇನ್ನ ಹೆಚ್ಚು ಆಸಕ್ತಿ ಮತ್ತೆ ಇನ್ನ ಹೆಚ್ಚು ಗಾಂಭೀರ್ಯತೆ ಬೆಂಗಳೂರಿಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅಷ್ಟೇ ಕಾಳಜಿ ಗ್ರಾಮೀಣ ಪ್ರದೇಶದಲ್ಲಿ ವಹಿಸಿದ್ರೆ ಏನಾದ್ರೂ ನಿಯಂತ್ರಣಕ್ಕೆ ಬರ್ಬೋದು. ಆಸ್ ಆಫ್ ನೌ they have no data, they have no statistics of what is happening in the rural area. ಸರ್, ಅಂದ್ರೆ ತಮ್ಮ ಪ್ರಕಾರ ಈ ಸಾವಿನ ಸಂಖ್ಯೆಯನ್ನು ಸರ್ಕಾರ ಮುಚ್ಚಿಡ್ತಾ ಇದೆಯಾ? ಸರ್, ಸಾವಿನ ಸಂಖ್ಯೆ ಅಂತ ಅಷ್ಟೇ ಅಲ್ಲ, ಈ ಇನ್ಕ್ಲೂಡಿಂಗ್ ಎಷ್ಟು ಜನ ಪಾಸಿಟಿವ್ ಆಗ್ತಾ ಇದಾರೆ ಅಂತ ಕೂಡ ಮುಚ್ಚಿಡ್ತಾ ಇದಾರೆ. ನಾನು ಮೊದಲನೇ ದಿನದಿಂದ ಒಂದು ನೇರವಾದಂತ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಇನ್ನೂ ಉತ್ತರ ಸಿಕ್ಕಿಲ್ಲ. ಪರಿಹಾರ ಪೋರ್ಟಲ್ ಅಂದ್ಬಿಟ್ಟು ಒಂದು ಕಡೆ ಆನ್ಲೈನ್ ಡಿಎಚ್ಒಗಳು ಎಂಟ್ರಿ ಮಾಡ್ತಾರೆ. ಅಲ್ಲಿ ಅಕಸ್ಮಾತ್ 1000 ಜನ ಸೋಂಕಿತರು ಅಂತ ಬಂದ್ರೆ, ಪಾಸಿಟಿವ್ ಕೇಸಸ್ ಅಂತ ಅಲ್ಲಿ ಬಂದ್ರೆ, ಸಾಯಂಕಾಲ ಮೀಡಿಯಾ ಬುಲೆಟಿನ್ ನಲ್ಲಿ ಬರೇ 300-400 ತೋರಿಸ್ತಾರೆ. ನಾನ್ ಪ್ರಶ್ನೆ ಮಾಡಿದೆ, ಪರಿಹಾರ ಪೋರ್ಟಲ್ ನಲ್ಲಿ ಬರ್ತಾ ಇರೋ ಡೇಟಾ ಮತ್ತೆ ನೀವು ಮೀಡಿಯಾ ಬುಲೆಟಿನ್ ನಲ್ಲಿ ಅಂಕಿಅಂಶಗಳೇನ್ ಬಿಡುಗಡೆ ಮಾಡ್ತಾ ಇದ್ರೆ ವ್ಯತ್ಯಾಸ ಯಾಕೆ ಅಂತ. ಅವ್ರಿಗೆ ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಇಲ್ಲ. ಇಲ್ಲ ಸರ್, ಅದು ಏನೋ ಪಾಸಿಟಿವ್ ಆಗ್ತದೆ, ರಿಪೀಟ್ ಆಗ್ತವೆ, ಏನೇನೋ ಹೇಳ್ತಾರೆ. ಆಯ್ತು, ಅದರಲ್ಲಿ ಲೆಟಸ್ ಸೇ 10%, 15% ಬೇಕಾದ್ರೂ ಅವರಿಗೆ ತಪ್ಪಿದೆ ಅಂತ ನಾವು ಭಾವಿಸ್ಕೊಳ್ಳೋಣ. ಆದ್ರೆ ವಾಟ್ ಅಬೌಟ್ ದ ಡೇಟಾ? ನೀವು ಯು ಆರ್ ಹೈಡಿಂಗ್ ಆಲ್ಮೋಸ್ಟ್ 35-45% ಆಫ್ ದ ಡೇಟಾ. ಸೊ ಇದು ಪಾಸಿಟಿವ್ ಅಂಕಿಅಂಶಗಳನ್ನು ಮುಚ್ಚಿಡ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಅಂತೂ ಇವ್ರಿಗೆ ಲೆಕ್ಕನೇ ಇಲ್ಲ. ದೇ ಹ್ಯಾವ್ ನೋ ಕ್ಲೂ ಹೌ ಮೆನಿ ಪೀಪಲ್ ಆರ್ ಡೈಯಿಂಗ್. ಖಾಸಗಿ ಆಮೇಲೆ ಕೋವಿಡ್ ಡೆತ್ಸ್ ನಾನ್ ಕೋವಿಡ್ ಅಂತ ಹೇಳ್ತಾ ಇದ್ದಾರೆ. ಅಥವಾ ಪೋಸ್ಟ್ ಕೋವಿಡ್ ಏನೋ ಸೈಡ್ ಎಫೆಕ್ಟ್ಸ್ ಇಂದ ತೀರೋರಿಗೂ ನಾನ್ ಕೋವಿಡ್ ಅಂತ ತೋರಿಸ್ಬಿಡೋದು. ಸೊ ಹೀಗೆ ಅಕಸ್ಮಾತ್ ಏನಾದ್ರು ಹೈ ಡಯಾಬಿಟಿಕ್ ಇದ್ರೆ ಡಯಾಬಿಟಿಕ್ ವಿತ್ ಹಾರ್ಟ್ ಅಟ್ಯಾಕ್ ಅಂತ ತೋರಿಸ್ಬಿಡೋದು. ಸೊ ಹೀಗೆ ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಮುಚ್ಚುಮರೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದರಲ್ಲಿ. ಅಂದ್ರೆ ಸರ್, ಒಟ್ಟಾರೆಯಾಗಿ ಈ ಕೊರೋನಾ ಸೆಕೆಂಡ್ ವೇವ್ ಸ್ಟಾರ್ಟ್ ಆದ್ಮೇಲೆ ಕಲಬುರಗಿ ಜಿಲ್ಲಾಡಳಿತದ ಕಾರ್ಯವೈಖರಿ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಇರಲಿಲ್ಲ. ಮುಂಚೆ ಅಂತೂ ಅಲ್ಲಿ ನಮ್ಮ ಜಿಲ್ಲೆನಲ್ಲಂತೂ ಹೇಳೋರಿಲ್ಲ, ಕೇಳೋರಿರ್ಲಿಲ್ಲ. ನಮ್ಮ ಉಸ್ತುವಾರಿ ಸಚಿವರು DCM ಗೋವಿಂದ ಕಾರಜೋಳ ಸಾಹೇಬರು ಆಗಿದ್ರು, ಸಾಕಷ್ಟು ಹಿರಿಯರು. ಅವ್ರು ನಮ್ಮ ಜಿಲ್ಲಾ ಉಸ್ತುವಾರಿ DCM ಆಗಿದ್ರ ಅಂತ ನಾವೆಲ್ಲಾ ಸಂತೋಷ ಪಟ್ವಿ. ಇಲ್ಲಪ್ಪ, ಅನುದಾನ ಬರುತ್ತೆ, ಸ್ವಲ್ಪ ಹೆಚ್ಚು ಕಾಳಜಿ ಇರುತ್ತೆ ಸರ್ಕಾರಕ್ಕೆ ಅಂತ. But unfortunately, neither he nor the government has done anything for the district or for the region. ಇದನ್ನ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಅನುದಾನದಲ್ಲಿ ನೋಡ್ಬೋದು. ನಮ್ಗೆ ಲಸಿಕೆ ಎಷ್ಟು ಸಿಕ್ಕಿದೆ ಅದ್ರಲ್ಲಿ ನೋಡ್ಬೋದು. ನಮ್ಗೆ ಔಷಧಿಗಳು ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ ಅದ್ರಲ್ಲಿ ನಾವು ನೋಡ್ಬೋದು. ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ, ನಾನ್ ಅವ್ರ ಮೇಲೆ ಆರೋಪ ಮಾಡ್ಬೇಕು,
ಅದನ್ನ ನಾನು ಆರೋಪ ಮಾಡ್ತೀನಿ ಅಂತ ತಳ್ಳ ಹಾಕ್ಬೋದು. ಆದ್ರೆ ನಮ್ಗೆ ಲಸಿಕೆ ಎಷ್ಟು ಬಂದಿದೆ, ಔಷಧಿ ಎಷ್ಟು ಬಂದಿದೆ, ನಮ್ಮದಲ್ಲಿ ಸೋಂಕಿತರ ಎಷ್ಟು, ಆ ಅಂಕಿಅಂಶ ಸರ್ಕಾರನೇ ಕೊಡ್ತಾ ಇದೆ ಅಲ್ವಾ. ಅದರಲ್ಲಿ ತಾರತಮ್ಯ ಆಗ್ತಾ ಇದ್ದಾಗ ಆಡಳಿತದಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ವಾಟ್ ಈಗೇನೋ ಮುರುಗೇಶ್ ನಿರಾಣಿ ಅವರು ಉಸ್ತುವಾರಿ ಆಗಿದ್ದಾರೆ. ಅವರು ಅಟ್ಲೀಸ್ಟ್ 4-5 ಸರಿ ಬಂದು ಹೋಗಿದ್ದಾರೆ, ಏನೋ ಒಂದು ಮಾಡ್ಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನೋಡೋಣ, ಅಲ್ಟಿಮೇಟ್ಲಿ ನಮ್ಗೆ ಸೊಲ್ಯೂಷನ್ ಬೇಕು. ನೀವು ಸರ್ಕಾರದಲ್ಲಿ ಪ್ರಯತ್ನ ಅಲ್ಲ, ನೀವು ಮಾಡ್ಬೇಕಲ್ವಾ. ಸರ್, ರೀಸೆಂಟ್ ಆಗಿ ನೀವೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತೀರಿ, ಕೊರೋನಾ ನಿಯಂತ್ರಣಕ್ಕೆ ಬಂದಿದ್ರು ಲಸಿಕೆ ವಿಚಾರದಲ್ಲಿ ಸರ್ಕಾರ ಮಲತಾಯಿ ಧೋರಣೆ ತಾಳ್ತಾ ಇದೆ ಅಂತ. ಈ ಬಗ್ಗೆ ಸರ್? ನೋಡಿ, ಲಸಿಕೆ ವಿಚಾರದಲ್ಲಂತೂ ಬರೇ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರನು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಮ್ ದೇಶ ವ್ಯಾಕ್ಸಿನ್ ಹಬ್, ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇರೋದು ನಮ್ಮ ಹತ್ರ. ನಾವು ನಮ್ಮವ್ರಿಗೆ ಬಿಟ್ಟು ವಿದೇಶವ್ರಿಗೆ ಕಳಿಸ್ಕೊಡ್ತೀರಾ ಅಂದ್ರೆ ನಾವೇನ್ ಹೇಳೋದಕ್ಕಾಗ್ತದೆ? 7 ಕೋಟಿ ವ್ಯಾಕ್ಸಿನ್ಸ್ ನೀವು ನಿಮ್ಮ ಸ್ವಂತ ತೋರಿಕೆಗಾಗಿರ್ಬೋದು, ನಿಮ್ಮ ಯಾವ್ದೋ ಒಂದು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಒಂದು ಪಾಸಿಟಿವ್ ಆಗಿ ಬರ್ಬೇಕು ಅಂದ್ಬಿಟ್ಟು ನೀವು 7 ಕೋಟಿ ವ್ಯಾಕ್ಸಿನ್ ನಾವು ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಇಲ್ಲಿ ನಮ್ಮ ರಾಷ್ಟ್ರದ ಜನರಿಗೆ ನೀವು ಏನೂ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಹೇಳ್ಬೇಕಿಂತ ಸರ್ಕಾರಗಳಿಗೆ? ಮತ್ತೆ ರಾಜ್ಯ ಸರ್ಕಾರದವರಂತೂ ಕೇಂದ್ರ ಸರ್ಕಾರ ಹತ್ರ ಹೋಗ್ಬಿಟ್ಟು ಕೇಳೋ ಧೈರ್ಯ ಇಲ್ಲ, ಯಾರ ಹತ್ರ ಸಾಮರ್ಥ್ಯನೂ ಇಲ್ಲ, ಯಾರ ಹತ್ರ ಆ ಧೈರ್ಯನೂ ಇಲ್ಲ. GST ನಲ್ಲಿ ನಮ್ಗೆ ಮೋಸ ಆಗಿದೆ, 15ನೇ ಹಣಕಾಸಿನಲ್ಲಿ ಮೋಸ ಆಗಿದೆ, ನಮ್ಗೆ ಯಾವ್ದು ನಿಮ್ಮ ರಿಲೀಫ್, ಯಾವ್ದು ಫ್ಲಡ್ ರಿಲೀಫ್ ಅಲ್ಲಿ ಮೋಸ ಆಗಿದೆ. ಬಟ್ ಹೂ ಇಸ್ ಗೋಯಿಂಗ್ ಅಂಡ್ ಆಸ್ಕಿಂಗ್? ಇವತ್ತು ನಮ್ಮ ರಾಜ್ಯಕ್ಕೆ ಆಕ್ಸಿಜನ್ ಬೇಕಾಗಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿತ್ತು. ಲಸಿಕೆ ಬೇಕಂದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕಾಗಿತ್ತು. ಮತ್ತೆ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ? ಬಿಜೆಪಿ ಅವರು ಕೇಂದ್ರದಲ್ಲಿ ರಾಜ್ಯದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರಲ್ವಾ. 2 ಕಡೆನೂ ನಮ್ಗೇನು ಅನ್ಯಾಯ ಆಗಲ್ಲ, ನಮ್ಮ ರಾಜ್ಯ ಒಂದು ಸುವರ್ಣ ಯುಗ ಕಾಣುತ್ತೆ ಅಂತ ಹೇಳ್ಬಿಟ್ಟು ಲಸಿಕೆನಲ್ಲಿ ತಾರತಮ್ಯ, ಬ್ಲಾಕ್ ಫಂಗಸ್ ಮೆಡಿಸಿನ್ಸ್ ನಲ್ಲಿ ತಾರತಮ್ಯ, ಆಕ್ಸಿಜನ್ ನಲ್ಲಿ ತಾರತಮ್ಯ. ಸೊ ಬೋತ್ ಗವರ್ಮೆಂಟ್ಸ್, ಸೆಂಟ್ರಲ್ ಆಸ್ ವೆಲ್ ಆಸ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಕಂಪ್ಲೀಟ್ಲಿ. ಅಂದ್ರೆ ಸೆಕೆಂಡ್ ವೇವ್ ಫೇಸ್ ಮಾಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪೂರ್ವ ಸಿದ್ಧತೆ ಯಾವುದೂ ಮಾಡ್ಕೊಂಡಿಲ್ಲ ಅನ್ನೋದು ನಿಮ್ಮ ಮಾತು ಸರ್? 100%. ಮೊದಲನೇ ಅಲೆನಲ್ಲಿ ಇಡೀ ದೇಶದಲ್ಲಿ, ತಮ್ಮ ನೆನಪಿರ್ಬೋದು ಬಾಲರಾಜ್ ಅವರೇ, ಇಡೀ ದೇಶದಲ್ಲಿ ಮೊದಲನೇ ಕೋವಿಡ್ ಡೆತ್ ಆಗಿದ್ದು ನಮ್ಮ ರಾಜ್ಯ. ಫಸ್ಟ್ ವೇವ್ ನಲ್ಲಿ ನಾವು ಇದು ಕರೋನಾ ಸಂಕಷ್ಟ ವಿಶ್ವದಲ್ಲಿತ್ತು. ಬಟ್ ಫಸ್ಟ್ ವೇವ್ ನಲ್ಲಿ ಬೇರೆ ರಾಜ್ಯಗಳಿರ್ಬೋದು, ರಾಷ್ಟ್ರಗಳಿರು ಅನೇಕ ಪಾಠ ಕಲ್ತಿದ್ರು. ಆದ್ರೆ ನಮ್ಮ ರಾಜ್ಯ ಮತ್ತು ನಮ್ಮ ಕೇಂದ್ರ ಹಾಗೂ ನಮ್ಮ ರಾಜ್ಯ ಸರ್ಕಾರ ಏನು ಪಾಠ ಕಲ್ತಿಲ್ಲ ಅನ್ಸುತ್ತೆ. ದೇ ರಿಪೀಟೆಡ್ ದ ಸೇಮ್ ಮಿಸ್ಟೇಕ್ಸ್ ಆಫ್ ವಾಟ್ ದೇ ಡಿಡ್ ಇನ್ ದ ಫಸ್ಟ್ ವೇವ್. ಸೆಕೆಂಡ್ ವೇವ್ ಬರಲ್ಲ ಅಂತೂ ಬಂತು. ಮತ್ತೆ ನೀವು ಲಾಕ್ ಡೌನ್ ಮಾಡಿದ್ದು ಉದ್ದೇಶ ಏನಪ್ಪಾ ಅಂದ್ರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋಣ, ಹೆಚ್ಚು ರೀತಿನಲ್ಲಿ ಮೆಡಿಕಲ್ ಎಸೆನ್ಷಿಯಲ್ಸ್ ಏನೇನ್ ಬೇಕಾಗುತ್ತೆ ಅದು ನಾವು ತರಿಸ್ಕೊಂಡು ಇಟ್ಕೊಳ್ಳೋಣ, ನಾವು ಇಮ್ಯುನಿಟಿಯನ್ನ ನಾವು ಇದು ಒಂದು ಮಟ್ಟಕ್ಕೆ ಚೆನ್ನಾಗಿ ಪಡಿಸ್ಕೊಳ್ಳೋಣ ಅಂತ ನಾವು ಲಾಕ್ ಡೌನ್ ಮಾಡಿದ್ರಿ. ಆರ್ಥಿಕ ಸಂಕಷ್ಟ ಆಗ್ಬಾರ್ದಂತ ಫಸ್ಟ್ ವೇವ್ ನಲ್ಲಿ ಕಲ್ತಿದ್ವಿ. ಬಟ್ ಸೆಕೆಂಡ್ ವೇವ್ ನಲ್ಲೂ ಎಲ್ಲ ಅದೇ ಆಯ್ತಲ್ಲ. ಹಾಸ್ಪಿಟಲ್ ಬೆಡ್ ಕೊರತೆ ಆಯ್ತು, ICU ಕೊರತೆ ಆಯ್ತು, ಆಕ್ಸಿಜನ್ ಕೊರತೆ ಆಯ್ತು, ಲಸಿಕೆ ಕೊರತೆ ಆಗ್ತಾ ಇದೆ. ಈಗ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಇವಾಗ ನಮ್ಮ ರಾಜ್ಯದ್ದು? ಸೊ ಬೋತ್ ಗವರ್ಮೆಂಟ್ಸ್ ಡಿಡ್ ನಾಟ್ ಲರ್ನ್ ಎನಿಥಿಂಗ್ ಫ್ರಮ್ ದ ಫಸ್ಟ್ ವೇವ್. 2ನೇ ಅಲೆನಲ್ಲಂತೂ ಇಷ್ಟು ಮಿಸ್ಮ್ಯಾನೇಜ್ಮೆಂಟ್ ಇತ್ತು. ಆಮೇಲೆ ವರ್ಸ್ಟ್ ಪಾರ್ಟ್ ಏನಂದ್ರೆ, ಮೊದಲನೇ ಅಲೆನಲ್ಲೂ ಕೂಡ ಹೆಣದ ಮೇಲೆ ಹಣ ಮಾಡಿದ್ರು, 2ನೇ ಅಲೆನಲ್ಲೂ ಕೂಡ ಅದೇ ಮಾಡ್ತಾ ಇದ್ದಾರೆ. ಬೆಡ್ ಸ್ಕ್ಯಾಮ್ ಆಯ್ತು, ಇವೆಲ್ಲ. ಆಮೇಲೆ ಇದೆಲ್ಲ ಯಾರು ಹೇಳ್ತಾ ಇರೋದು? ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದ? JDS ಅವ್ರು ಹೇಳ್ತಾ ಇರೋದ? ಬಿಜೆಪಿ ಅವರೇ ಹೇಳ್ತಾ ಇರೋದು ಇಟ್ ಇಸ್ ನಾಟ್ ಬೀಂಗ್ ಮ್ಯಾನೇಜ್ಡ್ ವೆಲ್ ಅಂತ. ಸೊ ದೇ ಹ್ಯಾವ್ ನಾಟ್ ಲರ್ನ್ಡ್ ಎನಿಥಿಂಗ್ ಫ್ರಮ್ ದ ಫಸ್ಟ್ ವೇವ್. And because of their indifferent attitude, we are suffering in the second wave also. ಸರ್, ಒಂದ್ ಕಡೆ ವ್ಯಾಕ್ಸಿನ್ ಶಾರ್ಟೇಜ್, ಇನ್ನೊಂದ್ ಕಡೆ ವ್ಯಾಕ್ಸಿನ್ ಇದ್ರೂನು ಜನ ಅದನ್ನ ಹಾಕೊಳ್ಳೋಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಮುಖಂಡರ ಹೇಳಿಕೆಗಳ ಪ್ರಕಾರ ಎಲ್ಲ ಗೊಂದಲಕ್ಕೆ ಕಾಂಗ್ರೆಸ್ ಮುಖಂಡರ ಹೇಳಿಕೆ ಕಾರಣ ಅಂತ ಹೇಳ್ತಾರೆ. ಇಲ್ಲ, ಇವರಿಗೆ ಕೈಲಾಗ್ಲಾರ್ದವ್ರಿಗೆ ನಾವೇನ್ ಹೇಳ್ಬೇಕು ಹೇಳಿ? ಈಗ ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಮಾಡಿದ್ ಇವರು, ಮತ್ತೆ ವ್ಯಾಕ್ಸಿನ್ ವಿರೋಧಿ ಕಾಂಗ್ರೆಸ್ ಅಂತ ಹೇಳ್ತಾರೆ.
ನೀವು ಸ್ವಲ್ಪ ಜನರು ಈ ವಿಚಾರವನ್ನ ತಿಳ್ಕೋಬೇಕು. ಯಾವಾಗ ಕಾಂಗ್ರೆಸ್ ಸರ್ಕಾರಗಳು ಬಂದು ಅವಾಗ ಮಾತ್ರ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿದೆ. ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮಾಡಿದ್ದು ಬಿಜೆಪಿ ಕಾಲದಲ್ಲ, ಪೋಲಿಯೋ ಟಿಬಿದೆಲ್ಲ ಲಸಿಕೆ ಹಾಕ್ಸಿದ್ದು ಬಿಜೆಪಿ ಅವ್ರ ಕಾಲದಲ್ಲ. ನಾವು ಯಾವತ್ತನ ಹೋಗಿ ಬಾಬಾ ರಾಮದೇವ್ ಪಕ್ಕ ಕೂತ್ಕೊಂಡು ಕೊರೋನಿನ್ ತಗೊಂಡಿ ಅಂತ ಹೇಳಿದಿರಾ? ಯಾರು ನಿಮ್ ಡಾಕ್ಟರ್ ಹರ್ಷವರ್ಧನ್ ಹೆಲ್ತ್ ಮಿನಿಸ್ಟರ್ goes and sits in press conference of Baba Ramdev and tells ಇದು WHO approved ಅಂತ ಸುಳ್ಳು ಮಾಹಿತಿ ಕೊಡ್ತಾರೆ. ಬಿಜೆಪಿ ಸಂಸದರು ಪ್ರಜ್ಞಾ ಠಾಕೂರ್ ಏನ್ ಹೇಳ್ತಾರೆ, ನೀವು ಗೌಮೂತ್ರ ಕುಡಿರಿ ಎಲ್ಲ ಕ್ಯೂರ್ ಆಗುತ್ತೆ ಅಂತ. ಯಾರೋ ಒಡಿಶಾ ಕ್ಯಾಬಿನೆಟ್ ಸಚಿವರು ಹೋಮ ಹವನ ಮಾಡಿಸಿ ಅಂತಾರೆ. ಇಲ್ಲಿ ನಮ್ಮ ಅಭಯ್ ಪಾಟೀಲ್ ಅವರು ಬೆಳಗಾಂನಲ್ಲಿ ಅದೇ ಹವನ ಮಾಡಿಸಿಲ್ವಾ ಎಲ್ಲ ಕಡೆ, ಇದಕ್ಕೆ ಗಲ್ಲಿಗೆ ಮಾಡಿಸಿದ್ರು. ಯಾರು ಸಗಣಿ ಹಚ್ಕೊಂಡಿ ಲೇಪ್ ಹಚ್ಕೊಳ್ಳಿ ಅಂತ ಹೇಳ್ತಾ ಇರೋದು ಬಿಜೆಪಿ ಅವರಲ್ವಾ? ನಾವ್ ಯಾವತ್ತನ ಹಿಂಗೆ ಅವೈಜ್ಞಾನಿಕವಾಗಿ ಯಾವತ್ತನ ಹೇಳಿದೀವ? ನಾವು ಕೇಳಿರೋದು ಒಂದೇ ಏನಪ್ಪಾ ಅಂದ್ರೆ, ನೀವು ಏನ್ ಲಸಿಕೆಗಳು ತರ್ತಾ ಇದ್ದೀರಾ ಅದ್ರ ಶ್ವೇತ ಪತ್ರಗಳೇನಿದೆ ಪ್ಲೀಸ್ ಮೇಕ್ ಇಟ್ ಪಬ್ಲಿಕ್. ಜನರಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇರಬಾರ್ದು, ಇದ್ರ ಬಗ್ಗೆ ಹಿಂದೇಟ್ ಹಾಕ್ಬಾರ್ದು. ನಾವು ಲಸಿಕೆ ಅಭಿಯಾನದಲ್ಲಿ ಪಾಲ್ಗೊಳ್ತೀವಿ ನಿಮ್ ಜೊತೆ, ಆದ್ರೆ ನಿಮ್ ಶಾಸಕರು ನಿಮ್ ಸಂಸದರು ಹಿಂಗೆ ಗಾಯತ್ರಿ ಮಂತ್ರ ಹಾಡಿದ್ರೆ ಕರೋನಾ ಹೋಗುತ್ತೆ, ನೀವು ಗೌಮೂತ್ರ ಕುಡಿದ್ರೆ ಕರೋನಾ ಹೋಗುತ್ತೆ ಅಂತ ಪ್ರಚಾರ ಮಾಡ್ತಾ ಇರೋದು ನೀವ. ಸೊ ಅನ್ಸೈಂಟಿಫಿಕ್ ಮೆಥಡಾಲಜೀಸ್ ಹ್ಯಾವ್ ಆಲ್ವೇಸ್ ಬೀನ್ ಪ್ರಮೋಟೆಡ್ ಬೈ ಬಿಜೆಪಿ. ನಾವ್ ಯಾವತ್ತು ವ್ಯಾಕ್ಸಿನ್ ವಿರೋಧಿ ಇಲ್ಲ. ಇಡೀ ವಿಶ್ವದ ಅತಿ ದೊಡ್ಡ ವ್ಯಾಕ್ಸಿನ್ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದೆ ಕಾಂಗ್ರೆಸ್. ಇವ್ರು ವಿಫಲರಾಗ್ತಾ ಇದಾರೆ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಪಾಪ ಅವ್ನ್ ಪೂನಾವಾಲಾಗಂತೂ ದೇಶ ಬಿಟ್ಟೆ ಓಡಿಸ್ಬಿಟ್ರಲ್ವ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ರು, ವಾತಾವರಣ ಸರಿ ಇಲ್ಲ ಈ ಸರ್ಕಾರಗಳಲ್ಲಿ, ಅದಕ್ಕೆ ನಾನು ಇಂಗ್ಲೆಂಡಿಗೆ ಹೋಗ್ತಾ ಇದ್ದೀನಿ, ನಮ್ ಫ್ಯಾಕ್ಟ್ರಿದ ಏನ್ ಲಸಿಕೆ ಇದೆ ಅದನ್ನ ನಾವು ಕೊಡ್ತೀವಿ ಅಂತ ಹೋಗ್ಬಿಟ್ಟಿದಾರಲ್ಲ. ಸೊ ನಾವ್ ಹೆಂಗ್ ವ್ಯಾಕ್ಸಿನ್ ವಿರೋಧಿ ಆದ್ವಿ? ಅದಕ್ಕೆಲ್ಲ ನಾವು ಹೇಗ್ ಕಾರಣ? ಈ ರಾಜ್ಯ ಸರ್ಕಾರದ ಸಚಿವರಲ್ಲಿ ಏನಾದ್ರೂ ಹೊಂದಾಣಿಕೆಯ ಕೊರತೆ ಇದೆ ಅಂತ ತಮ್ಗೆ ಅನಿಸುತ್ತೆ? ಯಾಕೆಂದ್ರೆ ಚಾಮರಾಜನಗರದ ಆಕ್ಸಿಜನ್ ದುರಂತ ಆದ ನಂತರ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಅವರನ್ನ ಹೊರಗಿಟ್ಟು ಕೋವಿಡ್ ಕಾರ್ಯಪಡೆಯನ್ನ ಯಡಿಯೂರಪ್ಪನವರು ನೇಮಿಸ್ತಾರೆ. ಇದು ಯಾವ್ದಾದ್ರು ಸಾರ್ವಜನಿಕರಿಗೆ ಸರ್ಕಾರದಲ್ಲಿ ಸರಿ ಇಲ್ಲ ಅಂತ ಒಂದು ಭಾವನೆ ಹೋಗಲ್ವಾ ಅಂತ? ಖಂಡಿತವಾಗಿ ನೋಡಿ, ಈಗ ಸರ್ಕಾರ ಇಲ್ಲ ಅಂತಾನೆ ಭಾವನೆ ಇದೆ ಜನರಿಗೆ. ಯಾಕಂದ್ರೆ ಫ್ರಮ್ ಡೇ 1 ಇವರು ಕರೋನಾನ ನಿಭಾಯಿಸೋದ್ರಲ್ಲಿ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ ಇವರು. ನೀವ್ ಹೇಳ್ದಂಗೆ ಹೊಂದಾಣಿಕೆ ಇಲ್ಲ. ಎಲ್ಲರೂ ಬರೇ ಟೆಂಡರ್ ಪ್ರೋಸೆಸ್ ಮೇಲೆ ಗಮನ ಇರೋದು ಹೊರತು ಪ್ರಿವೆಂಟಿವ್ ಆಗಿ ಏನು ಮಾಡ್ತಿಲ್ಲ. ಹೆಲ್ತ್ ಮಿನಿಸ್ಟ್ರಿ is supposed to analyze and understand what is going to happen in the future and preventive measures ತಗೋಬೇಕಲ್ವಾ? ಇವರು ಕರೆಕ್ಟಿವ್ ಮೆಷರ್ಸ್ ತಗೋತಾ ಇದ್ದಾರೆ. ಎಲ್ಲ ಆದ್ಮೇಲೆ ನಾವು ಇದು ಮತ್ತೆ ಇಲ್ಲಿ ಬರೇ ಖರೀದಿ ಮೇಲೆ ಡಿಪೆಂಡ್ ಆಗ್ತಾ ಇದೆ. ನೀವ್ ಹೇಳ್ದಂಗೆ ಚಾಮರಾಜನಗರ್ನಲ್ಲಿ ಆಕ್ಸಿಜನ್ ಕೊರತೆ ಯಾಕಾಯ್ತು? ಅಲ್ಲೇನು ಆಡಳಿತದಲ್ಲಿ ಸಮನ್ವಯತೆ ಇರ್ಲಿಲ್ವಾ? ಅಥವಾ ಅಲ್ಲಿ ಜಿಲ್ಲಾ ಉಸ್ತುವಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ವಾ? ಹೂ ಇಸ್ ರೆಸ್ಪಾನ್ಸಿಬಲ್? ಆಮೇಲೆ ಇಟ್ ಡಿಡ್ ನಾಟ್ ಹ್ಯಾಪನ್ ಓನ್ಲಿ ಇನ್ ಚಾಮರಾಜನಗರ್. ಕಲಬುರ್ಗಿನಲ್ಲಾಯ್ತು, ವಿಜಯಪುರದಲ್ಲಾಯ್ತು, ಹುಬ್ಳಿನಲ್ಲಾಯ್ತು. ಅದಕ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್? ಕ್ಯಾನ್ ಕಾಂಗ್ರೆಸ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಟ್? ಇವ್ರೇನಾಗ್ಬಿಟ್ಟಿದೆ ಅಂದ್ರೆ, ಇವ್ರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಏನ್ ವಿಧಾನಸೌಧದಲ್ಲಿ ಕೆತ್ತಿದ್ದಾರೆ, ಇವರು ಎಲ್ಲಾ ಕೆಲಸನೂ ಸರ್ಕಾರದ ಕೆಲಸ ದೇವ್ರ ಮೇಲೆ ಬಿಟ್ಟಂಗ್ ಕಾಣಿಸ್ತದೆ. ಯಾಕಂದ್ರೆ ಎಲ್ಲಾ ಮಾಜಿ ಹೆಲ್ತ್ ಸಚಿವರು ಶ್ರೀರಾಮುಲು ಅವ್ರು ಹೇಳಿದ್ರಲ್ಲ, ಏನ್ ಮಾಡ್ಬೇಕು ಅಂದ್ರೆ ದೇವ್ರೇ ಗತಿ ಅಂತಾರೆ ಇದ್ರ ಬಗ್ಗೆ. ಸೊ ಇಲ್ಲಿ ಸುಧಾಕರ್ ಪ್ರಶ್ನೆ ಇರೋದು ಸುಧಾಕರಿಗೆ ಹೊರಗಿಟ್ಟು ಮಾಡಿರೋ ಮೀಟಿಂಗ್ ಅಂತ ಅಲ್ಲ, ಅಥವಾ ಹೆಲ್ತ್ ಚಾಮರಾಜನಗರದ ಇಶ್ಯೂ ಅಲ್ಲ. ಇಡೀ ರಾಜ್ಯದ ವ್ಯವಸ್ಥೆ ನೋಡ್ಬೇಕಂದ್ರೆ ಸಮನ್ವಯದ ಸಂಪೂರ್ಣ ಕೊರತೆ ಇದೆ. ಎಲ್ಲ ನೀವು ನೋಡಿ, ಎಲ್ಲ 4 ಜನ ಕರೋನಾ ಮಿನಿಸ್ಟರ್ಸ್ ಮಾಡಿದ್ರು, ನಿಮ್ಗೆ ನೆನಪಿದ್ರೆ. ಅಶ್ವಥ್ ನಾರಾಯಣ ಅವರಿದ್ರು, ಲಕ್ಷ್ಮಣ್ ಸವದಿ ಅವರಿದ್ರು, ನಿಮ್ಮ DCM ಕಾರಜೋಳ ಅವರಿದ್ರು. ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟರು ಕೂಡ ಇಲ್ಲಿ ಸಮನ್ವಯ ಆಗಿಲ್ಲ, ಅಥವಾ ಇದನ್ನು ಆಗಿಲ್ಲ. ಆಮೇಲೆ ನೀವೇ ಬಿಜೆಪಿ ಅವರ ಶಾಸಕರು ಹೇಳಿದ್ರಲ್ಲ, ಸುಧಾಕರ್ ಅವರ ಅವಸ್ಥೆ ದ್ರೌಪದಿ ತರ ಆಗಿದೆ ಅಂತ. ಬೇಸ್ಡ್ ಆನ್ ದಿಸ್, ದೇರ್ ಇಸ್ ಬಿಕಾಸ್ ಆಫ್ ದ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ವಿತ್ ಇನ್ ಬಿಜೆಪಿ, ಅದ್ರ ಪರಿಣಾಮವಾಗಿ ಇವತ್ತು ಆಡಳಿತದಲ್ಲಿ ಅದನ್ನ ನಾವು ಕಾಣಿಸ್ತಾ ಇದೆ ನಮ್ಗೆ ಅಲ್ಲಿ. ಈ ಲಾಕ್ಡೌನ್ ಮತ್ತೆ ಅನ್ಲಾಕ್ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವೇನು?
ನಾವು ಬಹಳ ಸ್ಪಷ್ಟವಾಗಿ ಫ್ರಮ್ ಡೇ ಒನ್ ನಾವೇನ್ ಹೇಳ್ತಾ ಇದೀವಿ, ನಿಮ್ ಹತ್ರ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ, ಕರೆಕ್ಟ್? ಆರೋಗ್ಯದ ಎಕ್ಸ್ಪರ್ಟ್ ಪ್ಯಾನಲ್ ಕಮಿಟಿ ನೀವು ಕೂಡ್ಸಿದೀರ. ಆ ಸಮಿತಿನಲ್ಲಿ ಏನೇನ್ ಚರ್ಚೆ ಆಗುತ್ತೆ, ಯಾವಾಗ ಚರ್ಚೆ ಆಗುತ್ತೆ, ಅದನ್ನ ನೀವು ಸಾರ್ವಜನಿಕರಿಗೆ ಪಬ್ಲಿಕ್ ಡಿಸ್ಕೋರ್ಸ್ ಕೊಡಿ. ನೀವು ಮುಚ್ಚುಮರೆ ಯಾಕೆ ಮಾಡ್ತೀರಾ? ಈಗ 3ನೇ ಅಲೆ ಬಗ್ಗೆ ಏನ್ ಚರ್ಚೆ ಮಾಡ್ತಾ ಇದ್ರೆ, ಏನಾಗುತ್ತೆ, ವಾಟ್ ಈಸ್ ದ ಎಕ್ಸ್ಪರ್ಟ್ ಪ್ಯಾನಲ್ ಒಪಿನಿಯನ್? ಆ ಒಪಿನಿಯನ್ ನ ನೀವು ಜನರ ಮುಂದೆ ಇಟ್ರೆ ಆತಂಕ ಕಮ್ಮಿ ಆಗುತ್ತೆ. ಹೌದಪ್ಪ, ಹಿಂಗಾಗುತ್ತೆ, ಇದು ಮಾಡ್ಬೇಕು, ಇದು ಮಾಡಬಾರ್ದು ಅಂತ. ಸೊ ನಾವು ಹೇಳ್ತಾ ಇರೋದು, ನೀವು ಅನ್ಲಾಕ್ ಮಾಡ್ಬೇಕಾಗಿದ್ದಾಗ ಜನರಿಗೆ ಆಗ್ಲೇ 1ನೇ ಅಲೆಯಿಂದ ಸಾಕಷ್ಟು ಆರ್ಥಿಕ ಸಂಕಷ್ಟ ಇದೆ. ಮೊದಲನೇ ಎಕನಾಮಿಕ್ ಪ್ಯಾಕೇಜ್ ನಲ್ಲಿ, ನೀವು ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ನಲ್ಲಿ ಯಾವುದೇ ಜನರಿಗೂ ಏನು ಸಿಕ್ಕಿಲ್ಲ ಅಂತ ಖುದ್ದಾಗಿ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದ್ದಾರೆ. ಅದನ್ನು ಕೂಡ ಇನ್ನ ತಿದ್ದಿಲ್ಲ. ಮತ್ತೆ ಇಷ್ಟೊಂದು ಆರ್ಥಿಕ ಸಂಕಷ್ಟ ಇದ್ದಾಗ ನೀವು ಏಕಾಏಕಿ ಅನ್ಲಾಕ್ ಮಾಡ್ಬಿಟ್ರೆ ವಾಟ್ ಈಸ್ ದೇರ್ ಅವ್ರ ಭವಿಷ್ಯ ಏನಾಗ್ಬೇಕು? ನಾವೇನ್ ಹೇಳಿದ್ವಿ, ಅನ್ಲಾಕ್ ಮಾಡೋದು ಅನಿವಾರ್ಯತೆ ಇದ್ರೆ ಹೆಲ್ತ್ ಕನ್ಸರ್ನ್ಸ್ ಅಂದ್ರೆ ಆರೋಗ್ಯದ ದೃಷ್ಟಿಕೋನದಿಂದ ಅನ್ಲಾಕ್ ಮಾಡಿ, ನಾವು ವಿ ವಿಲ್ ಕಂಪ್ಲೀಟ್ಲಿ ಕೋಆಪರೇಟ್. ಆದ್ರೆ ದುಡಿಯುವ ಕೈಗೆ ನೀವು ಬಲ ಪಡಿಸ್ಬೇಕು. ನೀವು ದುರ್ಬಲವಾಗಿ ಮಾಡಕ್ ಆಗಲ್ಲ. ಅದು ಅವ್ರ ಅಕೌಂಟಿಗೆ 10,000 ಹಾಕಿ. ಇವಾಗ ಫಸ್ಟ್ 10,000 ಹಾಕಿ, ಅಗತ್ಯ ಬಿದ್ರೆ ಮತ್ತೊಂದ್ಸರಿ 7,500 ಹಾಕಿ ಅಂತ ನಾವು ಹೇಳಿದ್ವಿ. ಅವರಿಗೆ ಏನೇನ್ ಅನುಕೂಲ ಮಾಡ್ಬೇಕು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿರುವಂತಹ ಕಾರ್ಮಿಕರಿಗಿರ್ಬೋದು, ಬಡವರಿಗಿರ್ಬೋದು, ಅವರಿಗೆಲ್ಲ ಅನುಕೂಲ ಮಾಡ್ಬಿಟ್ಟು ಅನ್ಲಾಕ್ ಮಾಡಿ. ನೀವು ಅದು ಮಾಡಿಲ್ಲ. ಮತ್ತೆ ನಾವು ಪ್ರೆಷರ್ ಹಾಕ್ದ ಮೇಲೆ ಈ ಅನ್ನ ಭಾಗ್ಯದಲ್ಲಿ ಅಕ್ಕಿ ಹೆಚ್ಚಿಕೊಟ್ರು, ಇಲ್ದ್ರೆ ಅದು 3 kg ಮಾಡಿ ಕೊಟ್ಟಿದ್ರು. 10 kg 5 kg 3 kg ಮಾಡುದು. ನಾವು 10 kg ಕೊಡಿ ಅಂದಾಗ ಈಗ ಕೊಡ್ತಾ ಇದ್ದಾರೆ. ಸೊ ಅವರ್ ಕಾಂಗ್ರೆಸ್ ಸ್ಟ್ಯಾಂಡ್ ಹ್ಯಾಸ್ ಬೀನ್ ಕ್ಲಿಯರ್ ಫ್ರಮ್ ದ ಬಿಗಿನಿಂಗ್. ನಾವೇನ್ ಹೇಳ್ತಾ, ಅನ್ಲಾಕ್ ಮಾಡಿದ್ರೆ ಅವರಿಗೆ ದುಡ್ಡು ಹಾಕಿ, ಲಾಕ್ ಮಾಡಿದ್ರೆ ಅವರಿಗೆ ದುಡ್ಡು ಹಾಕಿ, ಅನ್ಲಾಕ್ ಮಾಡ್ತಾ ಇದ್ರೆ ಆ ಹೆಲ್ತ್ ಕಮಿಟಿ ರಿಪೋರ್ಟ್ ಏನಿದೆ ಅದನ್ನ ಚರ್ಚೆ ಮಾಡ್ಬಿಟ್ಟು ಅದೇನ್ ಹಂತವಾಗಿ ನೀವು ಅನ್ಲಾಕ್ ಮಾಡ್ತೀರಾ ಅದನ್ನ ನೀವು ಮಾಡ್ಲಿಕ್ಕೆ ನಾವು ಸಂಪೂರ್ಣ ಸಹಕಾರ ಇದೆ. ಬೆಳಿಗ್ಗೆ ಥಿಯೇಟರ್ ಅನ್ಲಾಕ್ ಅಂತಾರೆ, ಮತ್ತೆ ಮಧ್ಯಾಹ್ನ ಇಲ್ಲಪ್ಪ ವಾಪಸ್ ಲಾಕ್ ಮಾಡ್ತಾ ಇದೀವಿ ಅಂತಾರೆ, ರೆಸ್ಟೋರೆಂಟ್ಸಿಗೆ ಒಂದ್ ಅಂತಾರೆ, ಇಂಟರ್ ಸ್ಟೇಟ್ ಟ್ರಾವೆಲಿಂಗ್ ಒಂದ್ ಅಂತಾರೆ, ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು, ರಾತ್ರಿ ಒಂದು ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ there will be more confusion. We are very clear on our stand. ಸರಿ, ಥರ್ಡ್ ವೇವ್ ಫೇಸ್ ಮಾಡಲು ಸರ್ಕಾರಕ್ಕೆ ನೀವು ಕೊಡೋ ಸಲಹೆ ಏನು? ನೋಡಿ, ಇದ್ರ ಬಗ್ಗೆನು ನಾನು ವೈಯಕ್ತಿಕವಾಗಿ ನಾನಾಗ್ಲೇ ಒಂದು ಪ್ರೆಸ್ ಮೀಟು ಮಾಡಿದ್ದೀನಿ, ಮತ್ತೆ ಸರ್ಕಾರಕ್ಕೂ ಒಂದು ಪತ್ರ ಬರ್ದಿದ್ದೀನಿ ಆಗ್ಲೇ. ನಾವೇನ್ ಇವ್ರ ಸಲಹಾ ಸಮಿತಿ ಪ್ರಕಾರ, ಆರೋಗ್ಯ ಸಲಹಾ ಸಮಿತಿ ಪ್ರಕಾರ ಈ 3ನೇ ಅಲೆ ಹೆಚ್ಚು ರೀತಿಯಲ್ಲಿ ಈ ಬಿಲೋ 18 ಇರೋರಿಗೆ ಮತ್ತೆ ವಿಶೇಷವಾಗಿ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಲಹೆ ಏನಪ್ಪಾ ಅಂದ್ರೆ, ಫಸ್ಟ್ ಎಲ್ಲಾ ತಾಲೂಕುಗಳಲ್ಲಿ ಯಾರು ಸಿವಿಯರ್ಲಿ ಮ್ಯಾಲ್ನರಿಶ್ಡ್ ಇದ್ದಾರೆ ಅಥವಾ ಮಾಡ್ರೇಟ್ಲಿ ಮ್ಯಾಲ್ನರಿಶ್ಡ್ ಇದ್ದಾರೆ ಅಂದ್ರೆ ಅಪೌಷ್ಟಿಕತೆ ಇರುವಂತ ಮಕ್ಕಳಿಗೆ ಗುರುತಿಸ್ಬಿಟ್ಟು ಅವ್ರ ಇಮ್ಯುನಿಟಿ ಹೆಚ್ಚು ಮಾಡ್ಲಿಕ್ಕೆ ಏನೇನ್ ಮಾಡ್ಬೇಕು. ಈಗ ಮಕ್ಕಳಿಗಂತೂ ಲಸಿಕೆ ಅಂತೂ ಇಲ್ಲ, ಇನ್ನ ಪ್ರಯೋಗ ನಡೀತಾ ಇದೆ. ವಾಟ್ ಐ ಹ್ಯಾವ್ ಸಜೆಸ್ಟೆಡ್ ಇಸ್, ಅವರಿಗೆ ಈಗ ತಕ್ಷಣನೇ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಕೊಡಿ. ಅವ್ರಿಗೆ ಏನೇನ್ ಬೇಕು, ಮಲ್ಟಿ ವೈಟಮಿನ್ಸ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಇವೆಲ್ಲಾನು ಕೂಡ ಸಪ್ಲಿಮೆಂಟ್ಸ್ ಯು ಪ್ಲೀಸ್ ಸ್ಟಾರ್ಟ್ ಡೆಲಿವರಿಂಗ್ ಥ್ರೂ ಅಂಗನವಾಡಿ ಫ್ರಮ್ ಟುಡೇ ಅಂತಾನೆ ನಾವು ಹೇಳಿರೋದು. ಯಾಕಂದ್ರೆ ಇಮ್ಯುನಿಟಿ ಏಕಾಏಕಿ ಬರೋದಿಲ್ಲ. ನೀವು ಇವತ್ತು ಕೊಟ್ರೆ ಆ ಅಂಶಗಳೆಲ್ಲ ಆ ಮಕ್ಕಳಲ್ಲಿ ಕಾಣಬೇಕು ಅಂದ್ರೆ ನಾವು ಏನಿಲ್ಲ ಅಂದ್ರೆ 1 ತಿಂಗಳು ಬೇಕು. ನೀವು 3ನೇ ಅಲೆ ಪ್ರಾರಂಭ ಆದ್ಮೇಲೆ ನೀವು ಕೊಟ್ರೆ ಇಟ್ ವಿಲ್ ಬಿ ಆಫ್ ನೋ ಯೂಸ್. ಇವಾಗ ಗ್ಯಾಪ್ ಇದೆ. ಅವ್ರೇನ್ ಹೇಳ್ತಾ ಇದ್ದಾರೆ, 6 ವಾರ ಅಥವಾ 8 ವಾರದ ಒಳಗಡೆ ಆದ್ಮೇಲೆ ಬರ್ಬೋದು ಅಂತ. 6 ವಾರನೇ ಅಂತ ಇಟ್ಕೊಳ್ಳೋಣ. ನೀವು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡೋದ್ ಬಿಟ್ಟು ಇವಾಗಿಂದ ಸ್ಟಾರ್ಟ್ ಮಾಡಿ. ಐಡೆಂಟಿಫೈ ಮ್ಯಾಲ್ನರಿಶ್ ಚಿಲ್ಡ್ರನ್, ಅಪೌಷ್ಟಿಕಾಂಶಗಳು ಯಾವ್ಯಾವ ಮಕ್ಕಳಲ್ಲಿ ಯಾವ್ಯಾವ ಹಳ್ಳಿನಲ್ಲಿದೆ ಅಂತ ಅಂಗನವಾಡಿ ಅವರಿಗೆ ಗೊತ್ತಿರ್ತದೆ. ಅವರಿಗೆ ಪೌಷ್ಟಿಕ ಆಹಾರನ ತಲುಪಿಸಿ ಅಥವಾ ಪೌಷ್ಟಿಕಾಂಶ ಸಪ್ಲಿಮೆಂಟ್ಸ್ ಅನ್ನ ಕೊಡಿ. ಇಲ್ದಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಬ್ಯಾಡ್. ಈಗಾಗ್ಲೇ 3.14 lakh ಮಕ್ಕಳಿಗೆ 3,14,000 ಮಕ್ಕಳಿಗೆ ಅಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ದೇವಿ ಶೆಟ್ಟಿ ಅವರು ಹೇಳಿದ್ದಾರೆ. ಅಂಡ್ ಇಟ್ ಮೈಟ್ ಬಿ ವರ್ಸ್ ದೆನ್ ಸೆಕೆಂಡ್ ವೇವ್ ಅಂತಾರೆ. 30% ಜಾಸ್ತಿನೇ ಆಗ್ಬಹುದು ಅಂತಾನು ಕೂಡ ಸಲಹಾ ಸಮಿತಿ ಹೇಳ್ತಾ ಇದೆ. ಸೊ ದೇ ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್.
ಫ್ಲೂ ಶಾಟ್ಸ್ ಕೊಡಬೇಕು, ಫ್ಲೂ ವ್ಯಾಕ್ಸಿನ್ಸ್ ಕೊಡಬೇಕು, ಮತ್ತೆ ಪೀಡಿಯಾಟ್ರಿಕ್ ICUಗಳು ಮತ್ತೆ ಪೀಡಿಯಾಟ್ರಿಕ್ ಬೆಡ್ಸ್ಗಳು ರೆಡಿ ಮಾಡಬೇಕು. ಮತ್ತೆ ಸ್ಟಾಫ್ ನರ್ಸ್ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಅಂತ ಮಾನವ ಸಂಪನ್ಮೂಲ ಏನಿರ್ತವೆ, ಇದು ರೆಗ್ಯುಲರ್ ಆಗಿ ಪೀಡಿಯಾಟ್ರಿಕ್ಸ್ ಬೇರೆದಿರುತ್ತೆ. ಯಾಕಂದ್ರೆ ಅವರಿಗೆ ಇಂಜೆಕ್ಷನ್ ಕೊಡೋದು, ಅದು ನರ ಸಿಗೋದು ಎಲ್ಲ ನೀವು ದೊಡ್ಡವ್ರಿಗೆ ಮಾಡ್ದಂಗ್ ಮಾಡಕ್ ಆಗಲ್ಲ. ಪೀಡಿಯಾಟ್ರಿಕ್ಸ್ ಸ್ಟಾಫ್ ನರ್ಸಸ್ ಓನ್ಲಿ ಆರ್ ಡಿಫ್ರೆಂಟ್, ಜನರಲ್ ಸ್ಟಾಫ್ ನರ್ಸಸ್ ಓನ್ಲಿ ಆರ್ ಡಿಫ್ರೆಂಟ್. ಸೊ ಹೀಗೆ ನಾವು ಮಾನವ ಸಂಪನ್ಮೂಲ ಕೂಡ ನಾವು ಅದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಅವರಿಗೆ ಡಿಪ್ಲಾಯ್ ಮಾಡೋ ವ್ಯವಸ್ಥೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಆಗ್ಬೇಕು. ಈ ಸಂವಾದ ಕಾರ್ಯಕ್ರಮದ ಕೊನೆಯದಾಗಿ ನಿಮ್ಮ ಭಾಗದ ಜನರಿಗೆ, ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಯಾವ ರೀತಿಯ ಒಂದು ಎಚ್ಚರಿಕೆ ಸಲಹೆ ನೀಡಲು ಬಯಸ್ತೀವಿ? ಈಗ ನಮ್ಮ ಜನರಿಗಂತೂ ನಾನು ಬಹಳಷ್ಟು ಸರಿ ವೈಯಕ್ತಿಕವಾಗೂ ಕೂಡ ಮತ್ತೆ ಸಾಮಾಜಿಕ ಜಾಲತಾಣದ ಮತ್ತೆ ಪ್ರೆಸ್ ಮುಖಾಂತರ ಮನವಿ ಮಾಡ್ಕೊಂಡಿದೀನಿ. 2ನೇ ಅಲೆ ಮುಗ್ದಿದೆ ಅಂತ ನಮ್ಮ ಒಂದು ಭಾವನೆ ಇದೆ. ನಾವು ನನ್ನ ವೈಯಕ್ತಿಕ ಮನವಿ ಎಲ್ಲರಿಗೂ, ದಯವಿಟ್ಟು ಅನವಶ್ಯಕವಾಗಿ ಮನೆಯಿಂದ ಅಡ್ಡಾಡೋದಾಗ್ಲಿ, ಇಲ್ಲ ಕರೋನಾ ಹೋಗ್ಬಿಟ್ಟಿದೆ ಅಂತ ಕಲಬುರ್ಗಿಗೆ ಬರೋದಾಗ್ಲಿ, ಅಥವಾ ಕಲಬುರ್ಗಿಯಿಂದ ಬೆಂಗಳೂರು ಬರೋದಾಗ್ಲಿ, ಅಥವಾ ತಾಲೂಕ್ ಬಿಟ್ಟು ತಾಲೂಕ್ ಅಡ್ಡಾಡೋದಾಗ್ಲಿ, ಅದನ್ನ ಫಸ್ಟ್ ನಿಲ್ಲಿಸ್ಬೇಕು. ಇನ್ನ ಸ್ವಲ್ಪ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಮತ್ತೆ 3ನೇ ಅಲೆನಲ್ಲಿ ಹಿಂದೆ ಎಲ್ಲ ನಾವು ನೋಡ್ಬಿಟ್ಟಿದೀವಿ, ಇವಾಗ ನಮ್ಗೇನು ಆಗಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇದೆ. ನಮ್ಮ ಹತ್ರ ಆಂಟಿಬಾಡೀಸ್ ಬಂದ್ಬಿಟ್ಟಿದೆ, ನಾವು ಆಗ್ಲೇ ಒಂದ್ಸರಿ ಸೋಂಕಿತರಾಗಿದ್ದೀವಿ, ಮತ್ತೊಂದ್ಸರಿ ಆಗೋದಿಲ್ಲ ಅಂತ ಎಲ್ಲ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ. ಸೊ ಈ ಸರಿ ನಮ್ಮಿಂದ ನಾವು ಮಾಡ್ತಾ ಇರೋ ತಪ್ಪಿಂದ ಮಕ್ಳಿಗೆ ಏನು ಆಗ್ಬಾರ್ದು. ಈಗಾಗ್ಲೇ 2 ವರ್ಷ ಅವ್ರದ್ದು ಎಜುಕೇಶನ್ ಸಂಪೂರ್ಣವಾಗಿ ಹಾಳಾಗ್ಬಿಟ್ಟಿದೆ. ಈಗ ಬಹಳಷ್ಟು ಜನ ನಿರುದ್ಯೋಗ ಆಗಿದ್ದಾರೆ, ಯಾರಿಗ ಉದ್ಯೋಗ ಇದೆ ಅವ್ರಿಗೆ ಸಂಬಳ ಕಮ್ಮಿ ಇದೆ. ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಇದೆ, ನಾಗರಿಕರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಸೊ ಆದ್ರಿಂದ ಸ್ವಲ್ಪ ಇನ್ನ ಎಚ್ಚೆತ್ಕೊಂಡು ಈ 3ನೇ ಅಲೆ ತನಕ ಏನೇನಾಗುತ್ತೆ ಅಂತ ನೋಡ್ಬೇಕು ಅಂದ್ರೆ ನಾವು ಹೆಚ್ಚಿನ ಜವಾಬ್ದಾರಿಯಿಂದ ಎಲ್ಲಿದೀವಿ ಅಲ್ಲೇ ಇದ್ದೆ ಸ್ವಲ್ಪ ಮಕ್ಕಳಿಗೆ ನೋಡ್ಕೊಂಡು ಜವಾಬ್ದಾರಿಯುತವಾಗಿದ್ರೆ ಇದನ್ನ ನಾವು ದಾಟಬಹುದು. ನಾವು ವೀಕ್ಷಕರೇ, ಇದಿಷ್ಟು ಪ್ರಿಯಾಂಕ ಖರ್ಗೆ ಅವರು ಫೇಸ್ಬುಕ್ ಸಂವಾದದಲ್ಲಿ ಮಂಡಿಸಿದಂತ ಅಭಿಪ್ರಾಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಿಯಾಂಕ ಖರ್ಗೆ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಹೇಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಸರ್ ನಮಸ್ತೆ. ನಮಸ್ಕಾರ.